श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम् जन्माद्यस्य यतोऽन्वयादितरतश्चार्थेष्वविज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविंदाय नमो नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ ಏಕಾದಶ ಅಧ್ಯಾಯದಲ್ಲಿ 14ನೆಯ ಶ್ಲೋಕ. ಕಾಲದ್ರವ್ಯ ಗುಣೈರಸ್ಯ ತ್ರಿವಿಧಃ ಪ್ರತಿಸಂಕ್ರಮಃ ಆದ್ಯಸ್ತು ಮಹತಃ ಸರ್ಗಃ ಗುಣ ವೈಷಮ್ಯಮಾತ್ಮನಃ. ಅಂದ್ರೆ ಕಾಲನಾಮಕೇನ ರುದ್ರೇನ ಕ್ರಿಯಮಾಣ ಸಂಹಾರಃ ಅಪಿ ತ್ರಿವಿಧಃ ಇತಿ ಪ್ರಸಂಗಾತ್ ಆಹ. ಹಿಂದೆ ಹೇಳಿದ್ರು, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ವಿಷ್ಣು ಪಾಲನೆ ಮಾಡ್ತಾನೆ, ರುದ್ರದೇವರು ಅವರಿಗೆ ಕಾಲ ಅಂತ ಹೆಸರು, ಅವರು ಸಂಹಾರವನ್ನು ಮಾಡ್ತಾರೆ ಹಾಗೆ ಅಂತ. ಆ ಸಂಹಾರ ಮಾಡುವುದು ಕೂಡ 3 ವಿಧವಾಗಿದೆ ಹಾಗೆ ಅಂತ ಹೇಳ್ತಾರೆ. 3 ವಿಧವಾದ ಸಂಹಾರವನ್ನ ರುದ್ರದೇವರು ಮಾಡ್ತಾರೆ. ಏನದು? ಕಾಲ ದ್ರವ್ಯ ಗುಣೈ ಅಸ್ಯ ತ್ರಿವಿಧಃ ಪ್ರತಿಸಂಕ್ರಮಃ ಹಾಗೆ ನೋಡಿ. ಕಾಲ ಅಸ್ಯ ವಿಶ್ವಸ್ಯ ಪ್ರತಿಸಂಕ್ರಮಃ, ಈ ಜಗತ್ತಿನ ಪ್ರತಿಸಂಕ್ರಮ. ಪ್ರತಿಸಂಕ್ರಮ ಅಂದ್ರೆ ಪ್ರಳಯ ಅಂತ ಅರ್ಥ. ಪ್ರಳಯವು ಕಾಲಾದಿಭಿ ಜಾಯಮಾನಂ ಪ್ರಳಯಂ, ಅದು ಕಾಲಾದಿಗಳಿಂದ ಆಗತಕ್ಕದ್ದು. ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ತಾಮಸಸ್ಯ ಪದಾರ್ಥಸ್ಯ ಸತ್ವಂ ಹಿ ಲಯಕಾರಣಂ. ತಾಮಸ ಪದಾರ್ಥಕ್ಕೆ ನೋಡಿ 3 ಪದಾರ್ಥ ಇದಲ್ವಾ, ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧ ಪದಾರ್ಥಕ್ಕೂ ನಾಶ ಇದೆ ಅಂತ ಅದನ್ನೇ ಹೇಳಕ್ ಹೊರಟಿದ್ದು. ಯಾವುದಕ್ಕೆ ಯಾವುದರಿಂದ ನಾಶ ಹಾಗೆ ಅಂದ್ರೆ ತಾಮಸಸ್ಯ ಪದಾರ್ಥಸ್ಯ ದುಃಖ ಮೋಹಾದೇಹೆ. ತಾಮಸ ಪದಾರ್ಥವಾದ ದುಃಖ, ಮೋಹ ಇವೇ ಮೊದಲಾದವುಗಳಿಗೆ ಸತ್ವದಿಂದಲೇ ಲಯ, ನಾಶ ಅಂತ. ತಾಮಸ ಪದಾರ್ಥಕ್ಕೆ ಸತ್ವದಿಂದಲೇ ನಾಶ ಅಂತ. ಅಂದ್ರೆ ಏನರ್ಥ? ನಮ್ಮಲ್ಲಿ ತಮೋಗುಣ ಕಡಿಮೆಯಾಗಬೇಕು ಅಂದ್ರೆ ಏನ್ ಮಾಡಬೇಕು? ಸತ್ವಗುಣವನ್ನು ಬೆಳೆಸಬೇಕು. ಅದಕ್ಕೆ ನೋಡಿ, ಸತ್ವಗುಣಕ್ಕೆ ಅಭಿಮಾನಿಯಾದವರು ಅಂದ್ರೆ ಬ್ರಹ್ಮದೇವರು, ವಾಯುದೇವರು. ಅದಕ್ಕೆ ಹರಿವಾಯುಸ್ತುತಿ, ಮಧ್ವನಾಮ ಅದನ್ನೆಲ್ಲ ಹೇಳಿದ್ರೆ ನಿರಂತರ, ಬೆಳಿಗ್ಗೆ ಒಂದ್ಸಲ ಅಂತಲ್ಲ, ಸದಾ ವಾಯುದೇವರ ಸ್ತೋತ್ರವನ್ನ ಮಾಡ್ತಾ ಇದ್ರೆ, ಬ್ರಹ್ಮದೇವರ ಸ್ತೋತ್ರ ಮಾಡ್ತಾ ಇದ್ರೆ ನಮ್ಮಲ್ಲಿ ಏನಾಗ್ತದೆ? ಸತ್ವಗುಣ ಬೆಳೀತದೆ ಹಾಗೆ. ಅಭಿವೃದ್ಧಂ ಈತ್ಯನೇನ ತತ್ರ ಪ್ರಮಾಣ ಪ್ರಸಿದ್ಧಂ ದ್ಯೋತಯತಿ. ಪ್ರಮಾಣ ಪ್ರಸಿದ್ಧವಾದದ್ದು. ಇನ್ನು ಸಾತ್ವಿಕ ಪದಾರ್ಥಸ್ಯ ಜ್ಞಾನ ಸುಖಾದೇಹೇ ಅಭಿವೃದ್ಧಂ ತಮಃ ಏವ ಲಯ ಕಾರಣಂ. ಇನ್ನು ತಮೋಗುಣ ಅದು ಜಾಸ್ತಿ ಆದರೆ ಅದೇನ್ ಮಾಡ್ತದೆ? ಸತ್ವಗುಣವನ್ನು ನಾಶ ಮಾಡ್ತದೆ. ನೋಡಿ, ತಮೋಗುಣ ಸತ್ವಗುಣ ಎರಡು ಕೂಡ ಎನಿಮೀಸ್. ಅದು ಸತ್ವಗುಣ ಜಾಸ್ತಿ ಆದರೆ ತಮೋಗುಣ ನಾಶವಾಗ್ತದೆ, ತಮೋಗುಣ ಜಾಸ್ತಿ ಆದರೆ ಸತ್ವಗುಣ ನಾಶವಾಗುತ್ತದೆ ಹಾಗೆ. ಅಂದ್ರೆ ಸಾತ್ವಿಕ ಪದಾರ್ಥ ಅಂದ್ರೆ ಯಾವುದು? ಜ್ಞಾನ, ಸುಖ ಇವೇ ಮೊದಲಾದವುಗಳು. ಅದೆಲ್ಲ ಜಾಸ್ತಿ ಆಗಬೇಕು ಅಂದ್ರೆ ತಮೋಗುಣ ಇರಬಾರ್ದು. ಅದಕ್ಕೆ ದುರ್ಗಾದೇವಿಯನ್ನ ವಿಶೇಷವಾಗಿ ಸ್ತೋತ್ರ ಮಾಡೋದು. ದುರ್ಗಾ ಸ್ತೋತ್ರ ಮಾಡಿದ್ರೆ ತಮೋಗುಣಕ್ಕೆ ಅಭಿಮಾನಿನಿ ಅವಳು. ಅದರಿಂದ ನಮಗೆ ಅಜ್ಞಾನ, ದುಃಖ ಇವುಗಳೆಲ್ಲ ನಾಶವಾಗುತ್ತದೆ ಹಾಗೆ. ಕಲಿಯುಗದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ದುರ್ಗಾದೇವಿಯ ಉಪಾಸನೆಯನ್ನ ಮಾಡಬೇಕು ಹಾಗೆ ಅಂತ. ಯಾಕೆ? ಅಜ್ಞಾನ ಜಾಸ್ತಿ ಇರ್ತದೆ, ತಮಸ್ಸು ಜಾಸ್ತಿ ಇರತಕ್ಕ ಒಂದು ಪ್ರಸಂಗ ಇದು. ತಯೋಹೋ ತಾಮಸ ಸಾತ್ವಿಕ ಪದಾರ್ಥಯೋಹೋ ಏಭಿಃ ವೃದ್ಧಂ ರಜಃ ಲಯಕಾರಣಂ. ಇನ್ನು ರಾಜಸ ತಾಮಸ ಸಾತ್ವಿಕ ತಾಮಸ ಎರಡಕ್ಕೂ ಕೂಡ ರಜೋಗುಣ ಅದು ಲಯಕ್ಕೆ ಕಾರಣ ಅಂತ ಹೇಳ್ತಾರೆ. ರಜೋಗುಣದಿಂದಲೂ ಕೂಡ
ಸತ್ವಗುಣ ರಜೋಗುಣ ಸತ್ವಗುಣ ತಮೋಗುಣ ನಾಶವಾಗುತ್ತದೆ. ಹಾಗೆ ವಿರೋಧಿ ನಾಮ ಲೋಕೇನ ಅಂಧಕಾರಸ್ಯ. ಇಲ್ಲಿ ವಿರೋಧಿ ಹಾಗಂದ್ರೆ ಏನರ್ಥ? ಹಾಗೆಂದ್ರೆ ನಾಶ ಮಾಡೋದು ಅಂತ ಅರ್ಥ. ಎನಿಮೀಸ್ ಅಂತ, ಅಪೋಸಿಟ್ ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ರು ನೋಡಿ. ಈಗ ನೋಡಿ, ಕಾಲ, ದ್ರವ್ಯ, ಗುಣ ಮೂರರ ನಾಶವನ್ನು ಹೇಳ್ತಾ ಇದ್ದಾರೆ. ಲೋಕೇನ ಅಂಧಕಾರಸ್ಯ ನೋಡಿ, ದ್ರವ್ಯದಿಂದ ಆಗತಕ್ಕ ನಾಶವನ್ನ ಹೇಳ್ತಾ ಇದ್ದಾರೆ. ಅದು ಯಾವುದು ಹಾಗೆಂದ್ರೆ ಲೋಕೇನ ಅಂಧಕಾರಸ್ಯ. ಬೆಳಕು ಬಂದ್ರೆ ಏನ್ ನಾಶವಾಗುತ್ತದೆ? ಕತ್ತಲೆ ನಾಶವಾಗ್ತದೆ ನೋಡಿ. ಬೆಳಕು ಬಂದ್ರೆ ಕತ್ತಲೆ ನಾಶ. ಪಿತ್ತ ಜಾಸ್ತಿ ಆದ್ರೆ, ಶರೀರದಲ್ಲಿ 3 ಇದೆ ಅಲ್ವಾ, ವಾತ, ಪಿತ್ತ, ಕಫ ಹಾಗೆ ಅಂತ. ಶರೀರದಲ್ಲಿ ಪಿತ್ತ ಜಾಸ್ತಿ ಆದರೆ ಕಫ ನಾಶವಾಗುತ್ತದೆ. ಶರೀರದಲ್ಲಿ ಪಿತ್ತ ಜಾಸ್ತಿ ಆದರೆ ಕಫ ನಾಶವಾಗುತ್ತದೆ. ಜಾಯಮಾನ ಲಯ ದ್ರವ್ಯಜಃ. ಈ ರೀತಿಯಾಗಿ ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯಕ್ಕೆ ಲಯ ಆಗುತ್ತದೆ. ಇದು ದ್ರವ್ಯದಿಂದ ಉಂಟಾಗತಕ್ಕ ಲಯ ಹಾಗೆ ಅಂತ. ಇನ್ನು ಕಾಲದಿಂದಲೂ ಕೂಡ ಲಯ ಆಗ್ತದೆ ನೋಡಿ. 3 ವಿಧ ಲಯ ಅಂತ ಹೇಳಿದರು. ದ್ರವ್ಯದಿಂದ ಉಂಟಾಗುವ ಲಯ, ಕಾಲದಿಂದ ಉಂಟಾಗುವ ಲಯ ಮತ್ತು ಗುಣದಿಂದ ಉಂಟಾಗುವ ಲಯ ಹಾಗೆ. ದ್ರವ್ಯದಿಂದ ಉಂಟಾಗೋದಕ್ಕೆ ಏನು ಉದಾಹರಣೆ? ಪ್ರಕಾಶದಿಂದ, ಲೈಟ್ ಇಂದ ಕತ್ತಲೆ ನಾಶವಾಗುತ್ತದೆ. ಮತ್ತು ಪಿತ್ತದಿಂದ ಕಫ ನಾಶವಾಗ್ತದೆ. ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯ ನಾಶ ಆಗುತ್ತದೆ. ಅದೇ ತರ ಕಾಲ, ಮನುಷ್ಯರಿಗೆ 100 ವರ್ಷ ಆಯುಷ್ಯ ಇದೆ ಹಾಗೆಂದ್ರೆ 100 ವರ್ಷ ಆದಮೇಲೆ ಅವನು ನಾಶವಾಗುತ್ತಾನೆ. ಇದೇನಿದು? ಕಾಲಕೃತ ನಾಶ ಅಂತ ಹೇಳ್ತಾರೆ. ಕಾಲದಿಂದ ಉಂಟಾಗತಕ್ಕ ಒಂದು ನಾಶ. ಇದು ಎರಡನೇದು. ಗುಣದ್ದು ಅದನ್ನ ಮೊದಲೇ ಹೇಳಿದ್ರು ನೋಡಿ. ಬೆಳಕಿನಿಂದ ಕತ್ತಲೆ ನಾಶವಾಗೋದು, ಅದು ಒಂದು ಗುಣ. ಅದು ಅದರಿಂದ ನಾಶವಾಗುತ್ತದೆ ಹಾಗೆ. ದ್ರವ್ಯ ಅಂದ್ರೆ ಒಂದು ಪಿತ್ತದಿಂದ ಕಫ ನಾಶ ಆಗೋದು. ಕಾಲದ ನಾಶ ಅಂದ್ರೆ ಮನುಷ್ಯರ ಆಯುರ್ಮಾನದ ಪ್ರಕಾರ 100 ವರ್ಷ ಆದರೆ ಅವರಿಗೆ ಮೃತಿ. ಈ ರೀತಿಯಾಗಿ 3 ವಿಧವಾದ ನಾಶವೂ ಕೂಡ ಆಗುತ್ತದೆ ಜಗತ್ತಿನಲ್ಲಿ ಹಾಗೆ. ಇಷ್ಟು ಹೇಳಿ ಇನ್ನು ನವವಿಧ ಸೃಷ್ಟಿ ಅಂತ ಹಿಂದೆ ಹೇಳಿದ್ರಲ್ವಾ, ಅದರಲ್ಲಿ ಮೊದಲನೆಯದು ಹೇಳ್ತಾ ಇದೆ. ಯಾವುದು? ಪ್ರಾಕೃತ ಸೃಷ್ಟಿ. ಪ್ರಾಕೃತ ಸೃಷ್ಟಿಯಲ್ಲಿ ಮೊದಲನೆಯದು ಬಂದದ್ದು ಯಾವುದು? ಆದ್ಯಸ್ತು ಮಹತಸ್ಸರ್ಗ ಗುಣವೈಷಮ್ಯಂ ಆತ್ಮನಃ. ಆತ್ಮನಃ ಪರಮಾತ್ಮನ ದೆಸೆಯಿಂದ ಪ್ರಕೃತಿಯ ಗುಣವೈಷಮ್ಯ, ಸತ್ವರಜಸ್ ತಮಸ್ಸು ಇದರ ಏರುಪೇರು ಆಗಿ ಅದರ ಒಂದು ಮಿಕ್ಸ್ಚರ್. ಆ ಮಿಕ್ಸ್ಚರ್ ಇಂದ ಏನಾಯ್ತು? ಮೊದಲು ಮಹತ್ತತ್ವ ಹುಟ್ಟಿ ಬಂದವು ಅಂತ ಹೇಳ್ತಾ ಇದ್ದ. ಸೊ ಪ್ರಕೃತಿಯಿಂದ ಹುಟ್ಟಿ ಬಂದದ್ದು ಯಾವುದು? ಮೊದಲು ಅದು ಮಹತ್ತತ್ವ ಅಂತ ಇರ್ತಾರೆ. ಅದಕ್ಕೆ ಬ್ರಹ್ಮದೇವರು, ಬ್ರಹ್ಮವಾಯುಗಳೆಲ್ಲ ಅಭಿಮಾನಿಯಾಗಿ ಇರತಕ್ಕದ್ದು. ಸತ್ವಗುಣ ಜಾಸ್ತಿ ಇರುತ್ತದೆ ಹಾಗೆ ಅಂತ ಆಚಾರ್ಯರು ಎಷ್ಟು ಪ್ರಪೋರ್ಷನ್ ಹಾಗೆ ಅಂತೆಲ್ಲ ತಾತ್ಪರ್ಯದಲ್ಲಿ ವಿಸ್ತಾರವಾಗಿ ಅದನ್ನ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮೊದಲು ಬಂದದ್ದು ಅದು ಮಹತ್ತತ್ವ ಹಾಗೆ ಅಂತ. ತಥಾಚ ಆತ್ಮನಃ ಪರಮಾತ್ಮನಃ ಸಕಾಶ, ಪರಮಾತ್ಮನ ದೆಸೆಯಿಂದ ಯದ್ ಗುಣವೈಷಮ್ಯಂ ಜನಕೀಭೂತಂ ಅಂದ್ರೆ ಹುಟ್ಟುವ ಸಾಮರ್ಥ್ಯ ಉಳ್ಳ ಆ ಪ್ರಕೃತಿಯ 3 ಗುಣಗಳಿದಲ್ವಾ, ಆ ಗುಣಾನಾಂ ನ್ಯೂನಾಧಿಕ ಭಾವೇನ, ಕೆಲವುದು ಜಾಸ್ತಿ ಇರುತ್ತದೆ, ಕೆಲವುದು ಕಡಿಮೆ ಆಗ್ತದೆ. ಆ ತರ ನ್ಯೂನಾಧಿಕ
ಕೆಲವು ಕಡಿಮೆ ಆಗ್ತದೆ, ಆ ಮಿಕ್ಸ್ಚರ್ ಅದನ್ನೇ ಮಿಕ್ಸ್ಚರ್ ಅಂತ ಹೇಳೋದು. ಕೆಲವು ಗುಣಗಳು ಕಡಿಮೆ ಆಗ್ತದೆ, ಕೆಲವು ಜಾಸ್ತಿ ಆಗ್ತದೆ. ಹಾಗೆ ಆ ತರ ವೈಷಮ್ಯದಿಂದ ಯಸ್ಮಾತ್ ತದ್ಗುಣ ವೈಷಮ್ಯ ನಾಮಕಂ ತತ್ವಂ, ಅದರಿಂದ ಒಂದು ತತ್ವ ಉಂಟಾಗುತ್ತದೆ, ಅದನ್ನೇ ಮಹತ್ತತ್ವ ಅಂತ ಹೇಳ್ತೀವಿ. ಸಯೇವ ಪ್ರಾಕೃತೇಶು ಸರ್ಗೇಶು, ನಾವು ನೋಡಿದೀವಿ ಪ್ರಾಕೃತ ಸರ್ಗ ವೈಕೃತ ಸರ್ಗ ಹಾಗೆ ಅಂತ. ಪ್ರಾಕೃತ ಸರ್ಗದಲ್ಲಿ ಮೊದಲು ಬಂದದ್ದು ಮಹತ್ತತ್ವ. ಹಾಗೆ ದ್ವಿತೀಯಸ್ತು ಅಹಮಃ ತತ್ರ ದ್ರವ್ಯ ಜ್ಞಾನ ಕ್ರಿಯಾದಯಃ, ಭೂತಸರ್ಗಸ್ತೃತೀಯಸ್ತು ತನ್ಮಾತ್ರ ದ್ರವ್ಯ ಶಕ್ತಿಮಾನ್. ಇನ್ನು ಅಹಮಃ ಅಂದ್ರೆ ಅಹಂಕಾರಸ್ಯ ಸರ್ಗಃ ಇತ್ಯನುವರ್ತತೆ. ತು ಶಬ್ದಃ ತತ್ ಸಹ ರುದ್ರಃ ತಾಮಸಃ ಜ್ಞೇಯ. ಆ ಮಹತ್ತತ್ವದ ಒಂದು ವಿಕಾರದಿಂದ ಅಹಂಕಾರ ತತ್ವ ಉಂಟಾಯಿತು ಅಂತ ಹೇಳ್ತಾರೆ. ಮಹತ್ತತ್ವಕ್ಕೆ ಅಭಿಮಾನಿ ಬ್ರಹ್ಮದೇವರು ಅಂದ್ರೆ ಏನರ್ಥ, ಬ್ರಹ್ಮದೇವರ ಶರೀರ ಅದು ಮಹತ್ತತ್ವದಿಂದ, ಇಡೀ ಬ್ರಹ್ಮಾಂಡ ಇರ್ಬೋದು, ಬ್ರಹ್ಮದೇವರ ಶರೀರ ಅದೆಲ್ಲವೂ ಕೂಡ ಮಹತ್ತತ್ವದಿಂದ ನಿರ್ಮಾಣವಾದದ್ದು. ಹಾಗೆ ಇನ್ನು ಅಹಂಕಾರ ತತ್ವ, ಮಹತ್ತತ್ವದಿಂದ ಯಾವುದು ಹುಟ್ಟಿ ಬಂದವು? ಅಹಂಕಾರ ತತ್ವ. ಆ ಅಹಂಕಾರ ತತ್ವ ಅದಕ್ಕೆ ಯಾರು ಅಭಿಮಾನಿಗಳು ಅಂದ್ರೆ ರುದ್ರದೇವರು ಅಂತ ಹೇಳ್ತಾರೆ. ತತ್ರ ಅಹಂಕಾರೇ ತು ಶಬ್ದ ರುದ್ರ ತಾಮಸಃ ಜ್ಞೇಯ. ರುದ್ರದೇವರನ್ನ ತಾಮಸರು ಅಂತ ಕರೆದಿದ್ದಾರೆ. ಅಂದ್ರೆ ಏನರ್ಥ, ಮಹತ್ತತ್ವದ ತಮೋಗುಣ ಏನಿದೆ, ಮಹತ್ತತ್ವದಲ್ಲಿ 3 ಗುಣ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಪ್ರಾಮಿನೆಂಟ್ ಆಗಿ ಇರ್ತದೆ, ಜಾಸ್ತಿ ಇರ್ತದೆ. ಆ ಮಹತ್ತತ್ವದ ತಮೋಭಾಗ ಏನಿದೆ, ಆ ತಮೋಭಾಗದಿಂದ ಅಹಂಕಾರ ತತ್ವ ಬಂದಿತ್ತು. ಅದರಿಂದ ಆ ಅಹಂಕಾರ ತತ್ವವನ್ನ ಅಥವಾ ರುದ್ರದೇವರನ್ನ ತಾಮಸ ಅಂತ ಕರೆಯೋದು ಉಂಟು. ಆ ಮಹತ್ತತ್ವದ ತಾಮಸದಿಂದ ಹುಟ್ಟಿ ಬಂದರು ಅಂತ. ಅದರ ಅರ್ಥ ಅವರು ತಾಮಸ ಜೀವಿಗಳು ಅಂತ ಅರ್ಥ ಮಾಡಬಾರದು. ಇಂದ್ರಾದಿಗಳಿಗಿಂತ ಅವರು ಉತ್ತಮರೇ, ಇಂದ್ರಾದಿಗಳಿಗಿಂತ ಅವರು ಉತ್ತಮರೇ ಆಗಿದ್ದಾರೆ. ಹಾಗೆ ಅಂದ್ರೆ ವಿರಿಂಚ ಬರಿತಾರೆ ನೋಡಿ, ವಿರಿಂಚ ಅಪೇಕ್ಷೆಯೈವ ಇತ್ಯಾದಿನ ಉಕ್ತ ವಿಶೇಷ ಸೂಚಕ. ತಾಮಸರು ಅಂದ್ರೆ ಏನರ್ಥ, ರುದ್ರದೇವರು ಬ್ರಹ್ಮದೇವರಿಗಿಂತ ಸ್ವಲ್ಪ ಕಡಿಮೆ ಇದ್ದಾರೆ, ಇಂದ್ರಾದಿಗಳಿಗಿಂತ ಸತ್ವಗುಣ ಜಾಸ್ತಿ ಇದೆ ಅಂತಾನೆ ಅರ್ಥ. ಆದ್ರೆ ಬ್ರಹ್ಮದೇವರಲ್ಲಿ ಎಷ್ಟು ಸತ್ವಗುಣ ಇದೆಯೋ ಅಷ್ಟು ಸತ್ವಗುಣ ರುದ್ರದೇವರಲ್ಲಿ ಇಲ್ಲ. ಅದರಿಂದ ಅವರನ್ನ ರುದ್ರದೇವರನ್ನ ತಾಮಸರು ಅಂತ ಕರೆಯೋದು. ಅಂದ್ರೆ ಸ್ವಲ್ಪ ಸತ್ವಗುಣ ಕಡಿಮೆ ಇದೆ, ತಮೋಗುಣ ಜಾಸ್ತಿ ಇದೆ ಅಂತ ಅರ್ಥ. ಆದರೆ ಇಂದ್ರಾದಿಗಳನ್ನ ಕಂಪೇರ್ ಮಾಡಿದಾಗ ರುದ್ರದೇವರಲ್ಲಿ ಸತ್ವಗುಣ ಜಾಸ್ತಿ ಇದೆ. ಹಾಗೆ ಆ ಅಹಂಕಾರದಲ್ಲಿ ದ್ರವ್ಯಾನಿ ಅಂದರೆ ಪಂಚಭೂತಗಳು, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಹಾಗೆ ಜ್ಞಾನ ಕ್ರಿಯಾ ಶಬ್ದಾಭ್ಯಾಂ ತದರ್ಥಾನಿ ಇಂದ್ರಿಯಾಣಿ ಗ್ರಾಹ್ಯಾನಿ ಆದಿಪದೇನ ದೇವದೇಹ ಗೃಹ್ಯಂತೆ. ದ್ರವ್ಯಾದಿ ಶಬ್ದಾ ತಜ್ಜನಕ ಶಕ್ತಿಪರಾಹ ಸಂತಿ. ಅದರಿಂದ ಅಹಂಕಾರ ತತ್ವದಿಂದ ಏನ್ ಬಂತು? ಪಂಚಭೂತಗಳು, ಇಂದ್ರಿಯಗಳು, ದೇವತೆಗಳ ಶರೀರ, ಇದೆಲ್ಲವನ್ನು ಇಟ್ಕೋಬೇಕು ಅಂತ. ಅಷ್ಟು ಶಕ್ತಿ ಇದೆ ಅಹಂಕಾರ ತತ್ವಕ್ಕೆ. ಪಂಚಭೂತಗಳನ್ನು ಸೃಷ್ಟಿ ಮಾಡುವುದಕ್ಕೆ, ಇಂದ್ರಿಯಗಳನ್ನ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು, ಮತ್ತು ದೇವತೆಗಳ ಶರೀರ. ದೇವತೆಗಳ ಶರೀರ ಅಂದ್ರೆ ಇಂದ್ರಾದಿಗಳ ಶರೀರ, ಅದು ಯಾವ್ದ್ರಿಂದ ಆದದ್ದು? ಅಹಂಕಾರ ತತ್ವದಿಂದಲೇ ಆದದ್ದು. ಹಾಗೆ ಇದು 3ನೇದು ಅಂತ ಹೇಳ್ತಾರೆ. 2ನೇದು ಅಹಂಕಾರ ತತ್ವ. ಮೊದಲು ಬಂದದ್ದು ಪ್ರಕೃತಿಯಿಂದ ಬಂದದ್ದು ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಪಂಚಭೂತಗಳು, ಇಂದ್ರಿಯಗಳು, ದೇವತೆಗಳ ಶರೀರ, ಇದು ಅಂತ ಒಟ್ಟು ಇದು 3ನೇದು ಅಂತ. ಭೂತಸರ್ಗಸ್ಯ ಸ್ವರೂಪ ಮಾಹ. ನೋಡಿ 3ನೇದು ಭೂತಸರ್ಗ ತೃತೀಯ. ಅದೇ ಪಂಚಭೂತಗಳ ಸೃಷ್ಟಿಯನ್ನೇ ಭೂತಸರ್ಗ ಅಂತ ಕರಿತೀವಿ.
ತನ್ಮಾತ್ರ ದ್ರವ್ಯ ಶಕ್ತಿಮಾನ್ ಅಂತ ಇದೆ. ಪಂಚತನ್ಮಾತ್ರೆಗಳನ್ನ ಸೃಷ್ಟಿ ಮಾಡುವುದಕ್ಕೆ ಇರುವ ಸಾಮರ್ಥ್ಯ ಅದರಲ್ಲಿ ಇದೆ. ಹಾಗೆ ತನ್ಮಾತ್ರ ಅಂದ್ರೆ ಯಾವುದು? ಪಂಚ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ. ಹಾಗೆ ನಾವು ಯಾವುದನ್ನ ಜ್ಞಾನೇಂದ್ರಿಯದಿಂದ ಗ್ರಹಿಸ್ತೀವಿ, ಅದನ್ನ ತನ್ಮಾತ್ರೆಗಳು ಅಂತ ಕರೆಯೋದು. ಆ ತನ್ಮಾತ್ರೆಗಳು ಅದಕ್ಕೆ ತತ್ ಶಕ್ತಿಮತ್ವಂ ತತ್ ಪರಿಣತತ್ವೇನ ದ್ರವ್ಯ ಶಕ್ತಿಮತ್ವಂ ಚ ದ್ರವಣ ಪ್ರಾಪ್ಯತ್ವಂ ಅಂತ ಬರೀತಾರೆ. ಅದರಿಂದ ಅದಕ್ಕೊಂದು ಶಕ್ತಿ ಬರ್ತದೆ. ಅದೇನು ಪಂಚ ತನ್ಮಾತ್ರೆಗಳು ಅಂತ ಹೇಳ್ತಾರೆ, ಅದಕ್ಕೆ ನೋಡೋದು ಕೇಳೋದು ಇತ್ಯಾದಿಯಾಗಿ ಏನಿದೆ ಅದರ ಸೃಷ್ಟಿ ಅನಂತರ ಆಯಿತು ಹಾಗೆ ಅಂತ ಹೇಳ್ತಾರೆ. ಚತುರ್ಥ ಐಂದ್ರಿಯ ಸರ್ಗ ಯಸ್ತು ಜ್ಞಾನ ಕ್ರಿಯಾತ್ಮಕ. ನೋಡಿ, ಮೊದಲನೇದು ಮಹತ್ತತ್ವ, ಎರಡನೇದು ಅಹಂಕಾರ ತತ್ವ, ಮೂರನೇದು ಪಂಚಭೂತಗಳ ಸೃಷ್ಟಿ, ಮತ್ತೆ ಅದು ತನ್ಮಾತ್ರೆಗಳಿಂದ ಆದದ್ದು ಹಾಗೆ ಅಂತ. ಅಂದ್ರೆ ಭೂತ ಸೂಕ್ಷ್ಮಗಳು ಅಂತ ಇದೆ. ಪಂಚ ತನ್ಮಾತ್ರೆಗಳು ಅಂದ್ರೆ ಏನು? ಭೂತ ಸೂಕ್ಷ್ಮಗಳು. ಆ ಭೂತ ಸೂಕ್ಷ್ಮಗಳಿಂದ ಪಂಚಭೂತಗಳು ಹುಟ್ಟಿ ಬಂದವು ಹಾಗೆ ಅಂತ. ಮತ್ತೆ ನಾಲ್ಕನೆಯದು ಐಂದ್ರಿಯ ಹಾಗೆ ಅಂತ, ಅಂದ್ರೆ ಇಂದ್ರಿಯಗಳು, 10 ಇಂದ್ರಿಯಗಳು ಜ್ಞಾನ ಕ್ರಿಯಾತ್ಮಕ ಅಂತ ಬರೀತಾರೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಅಂತ. ಇದು 4ನೇ ಸೃಷ್ಟಿ ಆದದ್ದು ಹಾಗೆ. ಇನ್ನು 5ನೇದು ಮನಃ ಅಂತ ಹೇಳ್ತಾರೆ. ವೈಕಾರಿಕ ದೇವಸರ್ಗ ಪಂಚಮಃ ಯನ್ಮಯಂ ಮನಃ. ಆ ವೈಕಾರಿಕ ಅಹಂಕಾರ ತತ್ವದಲ್ಲಿ 3 ಪ್ರಭೇದ ಇದೆ: ವೈಕಾರಿಕ, ತೈಜಸ, ತಾಮಸ ಹಾಗೆ ಅಂತ. ಆ ವೈಕಾರಿಕ ಅಹಂಕಾರ ತತ್ವದಿಂದ ತತ್ವಾಭಿಮಾನಿ ದೇವತೆಗಳು, ಅವರ ಶರೀರ ಅದೆಲ್ಲ ಹುಟ್ಟಿ ಬಂದವು ಹಾಗೆ ಅಂತ. ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿ ಬಂದವು, ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿ ಬಂದವು ಹಾಗೆ ಅಂತ ಒಟ್ಟು. ಷಷ್ಠಸ್ತು ತಮಸಸ್ಸರ್ಗ ಯಸ್ತು ಅಬುದ್ಧಿಕೃತ ಪ್ರಭೋ ಷಡಿಮೇ ಪ್ರಾಕೃತ ಸರ್ಗ ವೈಕೃತಾನಪಿ ಮೇ ಶೃಣು ಹಾಗೆ. ಇನ್ನು ಆರನೆಯದು ಯಾವುದು? ಷಷ್ಠಸ್ತು ತಮಸಃ ಸರ್ಗ. ತಮಸ್ಸನ್ನ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ಬ್ರಹ್ಮದೇವರು ತಮಸ್ಸನ್ನ ಸೃಷ್ಟಿ ಮಾಡಿದರು. ಅಬುದ್ಧಿಕೃತ ಪ್ರಭೋ. ಅಬುದ್ಧಿಕೃತ ಅಂದ್ರೆ ಏನು? ಬುದ್ಧಿ ಇಲ್ಲದೆ ಮಾಡಿದ್ರು ಅಂತ ತಿಳ್ಕೋಬಾರ್ದು. ಅಂದ್ರೆ ಪರಮಾತ್ಮ ಇಂದನೇ ಹೇಳಿದ್ದಾರೆ. ಅಬುದ್ಧಿ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಪರಮಾತ್ಮನ ಅಭಿಪ್ರಾಯವನ್ನು ಅರಿತವರಾಗಿ ಬ್ರಹ್ಮದೇವರು ಆ ಅಜ್ಞಾನವನ್ನ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ಯಾವುದದು? ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅವಿದ್ಯಾ ಪಂಚಪರ್ವೇಶ ಪ್ರಾದುರ್ಭೂತ ಮಹಾತ್ಮನಃ ಹಾಗೆ. ಅಂದ್ರೆ ಜಾತ ಅತಿಕೃಷ್ಣ ತದ್ದೇಹ ದೈತ್ಯ ರಕ್ಷ ಪಿಶಾಚಕಾಹ. ಈ ಅವಿದ್ಯೆ ಏನಿದೆ, ಈ ತತ್ವದಿಂದಲೇ ದೇವತೆಗಳ ದೈತ್ಯರ ಶರೀರ. ತದ್ದೇಹ ದೈತ್ಯ ರಕ್ಷ ಪಿಶಾಚಕಾಹ. ದೈತ್ಯರ, ರಾಕ್ಷಸರ, ಪಿಶಾಚರ ಆ ಒಂದು ಶರೀರ ಅದು ಸೃಷ್ಟವಾದದ್ದು ಹಾಗೆ ಅಂತ. ಯದ್ ರಜಃ ಭೌತಿಕಂ ತೇನ ಮಾನುಷಾನಾಂ ಸದಾ ಜನಿಹಿ. ಇನ್ನು ಆ ರಜೋಗುಣ ಏನಿದೆ, ತಮಸ್ಸು ಸತ್ವಗುಣ ಅದು ದೇವತೆಗಳ ಶರೀರ ಅಂತ ನೋಡಿದ್ದೀವಿ. ರಜೋಗುಣ ಅದು ಮನುಷ್ಯರ ಶರೀರ. ತಮೋಗುಣ ಅದು ದೈತ್ಯ ರಾಕ್ಷಸರ ಶರೀರ ಹಾಗೆ. ಈ ರೀತಿಯಾಗಿ ಷಡಿಮೆ ಪ್ರಾಕೃತ, ಈ ರೀತಿಯಾಗಿ ಪ್ರಾಕೃತ ಅಂತ ಕರೆಯಲ್ಪಡತಕ್ಕ ಸೃಷ್ಟಿ, ಪ್ರಾಕೃತ ಸೃಷ್ಟಿ ಅದೆಷ್ಟಿದೆ? 6 ಬಗೆ ಇದೆ ಅಂತ ಹೇಳಿದ್ರು. ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು 3ನೇದು, 4ನೇದು ಇಂದ್ರಿಯಗಳು, 5ನೇದು ಮನಸ್ಸು,
ಎನ್ನುವ ತತ್ವ. ಆರನೆಯದು ತಮಸ್ಸು. ಹಾಗೆ ಅಂತ ಇದನ್ನ ಏನ್ ಕರೀತಾರೆ, ಯಾರನ್ನು ಕೂಡ 6 ವಿಧವಾದ ಸೃಷ್ಟಿ, ತತ್ವಗಳ ಸೃಷ್ಟಿ, ಇದನ್ನೇ ಪ್ರಾಕೃತ ಅಂತ ಕರೀತಾರೆ. ಇನ್ನು ವೈಕೃತ ಅಂತ ಇನ್ನೊಂದು ಕ್ಯಾಟಗರಿ ನೋಡಿದ್ದೀವಿ. ವೈಕೃತ ನಪಿ ಮೇಶ್ರುನು, ಹಾಗೆ ಅಂತ ಮೈತ್ರೇಯರು ಹೇಳ್ತಾ ಇದ್ದಾರೆ. ರಜೋ ಭಾಜೋ ಭಗವತೋ ಲೀಲೆಯಂ ಹರಿಮೇಧಸಃ ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿಧಸ್ತಸ್ತುಷಾಂ ಚಯಃ. ನನು ಸರ್ವಕಾಮಪೂರ್ಣಸ್ಯ ಹರೇಃ ರಜಾದಿಭಿಃ ಸೃಷ್ಟ್ಯಾದಿಕರಣೇನ ಕಿಂ ಪ್ರಯೋಜನಂ ಇತ್ಯಾಶಂಕಾಯಾಂ ಆಹ. ರಜೋ ಭಾಜೋ. ರಜಃ ಪದಂ ಇತರೆಯೋರುಪಲಕ್ಷಕಂ ಇಯಂ ಸೃಷ್ಟ್ಯಾದಿ ರೂಪ ಅಂತ ಅರ್ಥ. ಈ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳನ್ನೆಲ್ಲ ಇಟ್ಕೊಂಡು ಪರಮಾತ್ಮ ಬ್ರಹ್ಮದೇವರ ಮುಖಾಂತರ ಸೃಷ್ಟಿ ಮಾಡ್ತಾನೆ, ಭೋಗ ಮಾಡ್ತಾನೆ. ಇದರಿಂದ ದೇವರಿಗೆ ಏನ್ ಲಾಭ, ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹರಿವತ್ ಸೂರ್ಯವತ್ ತಮಸ್ಸಂಭೂತ ಶೂನ್ಯ ಮೇಧಾ ಯಸ್ಯ ಸಹ ತಸ್ಯ ಅವಿದ್ಯಾ ಸ್ರಷ್ಟೃತ್ವೇಪಿ ನ ತತ್ ಸಂಬಂಧಸ್ಯ ಇತಿ ಸೂಚನಾಯ ಇದಂ. ಹೌದು, ಪರಮಾತ್ಮ ಹಿಂದೆ ಹೇಳಿದಂತೆ 6 ವಿಧವಾದ ತತ್ವಗಳನ್ನ ಸೃಷ್ಟಿ ಮಾಡಿದರೂ ಕೂಡ ದೇವರಿಗೆ ಆ ಯಾವುದರ ಸಂಬಂಧವೂ ಕೂಡ ದೇವರಿಗೆ ಇಲ್ಲ. ಹಾಗೆ ಅದರಿಂದ ದೇವರಿಗೆ ಆ ಪ್ರಕೃತಿಯ ಸಂಬಂಧ ಇಲ್ಲ. ಅದರಿಂದ ಏನಾಯ್ತು, ನ ಪ್ರಯೋಜನಾಯ ಸೃಷ್ಟಿ ಇತಿ ಭಾವ. ದೇವರಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗೆಂತ ಯಾಕೆ, ಅದರ ಸಂಬಂಧನೇ ಇಲ್ಲ. ಈಗ ನೋಡಿ, ಒಂದು ಫೈರ್ ಕೋಟ್ ಅಂತ ಇರ್ತದೆ ನೋಡಿ, ಫೈರ್ ಪ್ರೂಫ್ ಕೋಟ್. ಅದನ್ನ ಹಾಕೊಂಡು ಅಗ್ನಿಯಲ್ಲಿ ಬೆಂಕಿ ಸುಡ್ತಾ ಇದೆ, ಫೈರ್ ಇಂಜಿನ್ ಅವ್ರಲ್ಲ ಹಾಕೋತಾರ ನೋಡಿ. ಆ ಒಂದು ಕೋಟ್ ತರ ಹಾಕೊಂಡ್ರೆ ಮನೆ ಫೈರ್ ಇಂಜಿನ್ ಆಕ್ಸಿಡೆಂಟ್ ಆದ್ರೆ ಅವ್ರು ಆ ಮನೆ ಒಳಗೆ ಹೋಗ್ತಾರೆ. ಆ ಬೆಂಕಿಯ ಸಂಬಂಧನೇ ಆಗೋದಿಲ್ಲ ಅವರಿಗೆ. ಸುರಕ್ಷಿತವಾಗಿ ಅಲ್ಲಿ ಇದ್ದವರನ್ನು ಕರ್ಕೊಂಡು ಬಂದು ರಕ್ಷಣೆ ಮಾಡಿ ವಾಪಸ್ ಬರ್ತಾರಲ್ವಾ, ಅದು ಆ ಕೋಟ್ ಆ ತರ ಮಾಡ್ತದೆ, ಆ ಒಂದು ಜಾಕೆಟ್ ಅದು. ಹೇಗೋ ಅದೇ ತರ ಅಂತ ಫೈರ್ ಜಡಕ್ಕೆ ಆ ಒಂದು ಸಂಬಂಧ ಇರುವಾಗ ಪರಮಾತ್ಮ ಅವನಿಗೆ ಪ್ರಕೃತಿಯ ಸಂಬಂಧ ಇಲ್ಲ ಅಂತ ಏನ್ ಮಾಡೋದು, ಏನ್ ಹೇಳೋದು? ಅದರಿಂದ ದೇವರಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ಇದೆಲ್ಲವೂ ಕೂಡ ಪರಮಾತ್ಮನ ಲೀಲೆ. ಇದು ಅನಾಯಾಸವಾಗಿ ಮಾಡ್ತಾನೆ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಹಾಗೆ ಅಂತ ಕೂಡ ಹೇಳಬಹುದು. ನೋಡಿ, ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಏತೇ ಗುಣಾಃ ಹರೇಃ ಸಮ್ಯಕ್ ಸ್ವಾತಂತ್ರ್ಯ ವಿಷಯಾಃ ಸದಾ ಸ್ವತಂತ್ರಾಃ ಪ್ರಕೃತಿಶ್ಚಾಪಿ ಬ್ರಹ್ಮಣಃ ಅನ್ಯೇಷು ತು ಕ್ರಮಾತ್ ದೇವೇಶ್ವೇವ ತದನ್ಯೇಷು ಪರತಂತ್ರಾಹಿ ಮೇಮತಾ ಇತಿ ಚ. ಹಾಗೆ ಅಂತ ಇದೆಲ್ಲ ಗುಣಗಳು ಕೂಡ ಸ್ವತಂತ್ರನಾದ ಪರಮಾತ್ಮನದ್ದೇ ಇತ್ತು. ಪರಮಾತ್ಮನೇ ಸದಾ ಸ್ವತಂತ್ರ. ಆ ಪರಮಾತ್ಮನ ಅನುಗ್ರಹದಿಂದ ಪ್ರಕೃತಿಯು ಕೂಡ ಸ್ವಲ್ಪ ಮಟ್ಟಿಗೆ ಸ್ವತಂತ್ರವಾಗಿ ಇರ್ತಾರೆ. ಪರಮಾತ್ಮನ ಅಧೀನವಾದ ಒಂದು ಸ್ವಾತಂತ್ರ್ಯ ಇದೆ, ಪರಾಧೀನವಾದ ಒಂದು ಸ್ವಾತಂತ್ರ್ಯ ಲಕ್ಷ್ಮೀ ದೇವಿಗೂ ಇದೆ, ಅದೇ ರೀತಿಯಾಗಿ ಬ್ರಹ್ಮದೇವರಿಗೂ ಇದೆ. ಆ ತರ ಕ್ರಮ ಇದೆ ಅಂತ ಹೇಳ್ತಾರೆ. ಅದನ್ನೇ ಅಸ್ವತಂತ್ರ ಕರ್ತೃತ್ವ ಅಂತ ನಾವು ಹೇಳ್ತೀವಿ. ಪರಮಾತ್ಮನ ಅಧೀನದಲ್ಲಿ ಇದ್ದು ಕೆಲಸವನ್ನ ಮಾಡೋದು. ಹಾಗೆ ಅದರಿಂದ ಯಾರಲ್ಲಿ ಏನೇ ಗುಣಗಳು ಕಂಡ್ರು ಅದೆಲ್ಲವೂ ಕೂಡ ಹರ್ಯದೀನ ಮತಾಹ. ಅವರೆಲ್ಲರೂ ಕೂಡ ಆ ಗುಣಗಳು ಎಲ್ಲವೂ ಕೂಡ ಪರಮಾತ್ಮನ ಪ್ರತಿಮಾ ರೂಪದಲ್ಲಿ ಇದೆ. ಈಗ ಲಕ್ಷ್ಮೀ ದೇವಿ ಇದ್ದಾಳೆ, ಲಕ್ಷ್ಮೀ ದೇವಿಯಲ್ಲಿರತಕ್ಕ ಗುಣಗಳು ಅದು ಪರಮಾತ್ಮನ ಗುಣಗಳೇ. ಪರಮಾತ್ಮನ ಅನುಗ್ರಹದಿಂದ ಲಕ್ಷ್ಮೀ ದೇವಿಗೆ ತನ್ನ ಗುಣಗಳನ್ನು ಕೊಟ್ಟಿದ್ದಾನೆ. ಅದು ಏನಾಗಿದೆ, ಅದರಿಂದ ಲಕ್ಷ್ಮೀ ದೇವಿ ಕೂಡ ಪರಮಾತ್ಮನ ಪ್ರತಿಮಾ. ಯಾಕೆ, ಪರಮಾತ್ಮನ ಗುಣಗಳೇ ತಾನೇ ಇರೋದಲ್ಲಿ.
ಪರಮಾತ್ಮನೇ ಆ ಗುಣರೂಪದಲ್ಲಿ ಅಲ್ಲಿ ಇದ್ದಾನೆ. ಅದರಿಂದ ಆ ಪರಮಾತ್ಮನ ಪ್ರತಿಮೆ ಆದಳು ರಮ. ಅದೇ ತರ ಬ್ರಹ್ಮದೇವರು, ಅವರಲ್ಲೂ ಹೆಚ್ಚು ಗುಣಗಳು ಇದೆ, ಜಾಸ್ತಿ ಗುಣಗಳು ಇದೆ. ಗುಣಗಳು ಇರಬೇಕು ಅಂದ್ರೆ ಪರಮಾತ್ಮನ ರೂಪಗಳಲ್ಲಿ ಬರಬೇಕು. ಪರಮಾತ್ಮನ ರೂಪಗಳು ಬಂದ್ರೆ ಅದರಿಂದ ಬ್ರಹ್ಮದೇವರು ಕೂಡ ಏನಾದರೂ ಪರಮಾತ್ಮನ ಪ್ರತಿಮೆ, ಮುಖ್ಯ ಪ್ರತಿಮೆ ಆದರು. ಹಾಗೆ ಅದಕ್ಕಿಂತ ಬ್ರಹ್ಮದೇವರಿಗಿಂತ ಮುಖ್ಯವಾದ ಪ್ರತಿಮೆ ಲಕ್ಷ್ಮಿ. ಹಾಗೆ ಅದರಿಂದ ಅದೇ ಆದರೆ ಏನಿದೆ, ಪರಮಾತ್ಮನಲ್ಲಿ ಇದ್ದಷ್ಟು ಗುಣ ರಮೆಯಲ್ಲಾಗಲಿ ಲಕ್ಷ್ಮಿಯಲ್ಲಾಗಲಿ ಇರೋದಿಲ್ಲ. ಹಾಗೆ ಅದೆಲ್ಲ ಲಿಮಿಟೆಡ್ ಸೆನ್ಸ್ ಅಲ್ಲಿ ಇದೆ, ಪರಿಚ್ಛಿನ್ನ, ಲಿಮಿಟೆಡ್ ಸೆನ್ಸ್ ಅಲ್ಲಿ ಇದೆ ಗುಣಗಳು. ಆದರೆ ಪರಮಾತ್ಮನಲ್ಲಿ ಮಾತ್ರ ಅಪರಿಮಿತವಾದ, ಅಪರಿಚ್ಛಿನ್ನವಾದ, ಇಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅನಂತ ಗುಣಗಳು ದೇವರಲ್ಲೇ ತುಂಬಿದೆ. ಹಾಗೆ ಒಟ್ಟು ಏನೇ ಹೇಳಕ್ಕೆ ಬರ್ತಾರೆ, ರಮ ಬ್ರಹ್ಮ ಎಲ್ಲಾ ದೇವತೆಗಳು ಕೂಡ ಅಸ್ವತಂತ್ರರು, ಪರಮಾತ್ಮ ಒಬ್ಬನೇ ಸ್ವತಂತ್ರ. ಪರಮಾತ್ಮನ ಗುಣಗಳೇ ಇವರಲ್ಲಿ ಕಾಣಿಸ್ಕೋತಾ ಇದೆ. ಹಾಗೆ ಅಂದ್ರೆ ಏನರ್ಥ, ಪರಮಾತ್ಮ ತನ್ನ ಗುಣಗಳನ್ನು ಕೊಟ್ಟ ಅಂತ ಹೇಳಬಾರದು, ತಾನೇ ಆ ರೂಪದಿಂದ ಅಲ್ಲಿ ಬಂದು ಸೇರ್ಕೋತಾನೆ. ಅದರಿಂದ ಆ ಪದಾರ್ಥದಲ್ಲಿ ಆ ಗುಣ ಬಂತು. ಉದಾಹರಣೆಗೆ ಅಗ್ನಿ, ಅಗ್ನಿಯ ಗುಣ ಸುಡುವ ಗುಣ ಹೇಗೆ ಬಂತು? ಹಾಗೆಂದ್ರೆ ಪರಮಾತ್ಮ ತಾನು ಅಲ್ಲಿ ಕೂತಿದ್ದಾನೆ. ಯಾವ ರೂಪದಿಂದ ಕೂತಿದ್ದಾನೆ? ಬಿಸಿಯ ರೂಪದಲ್ಲಿ ಕೂತಿದ್ದಾನೆ. ಅದರಿಂದ ಅಗ್ನಿಗೆ ಸುಡುವ ಶಕ್ತಿ ಬರ್ತದೆ. ದೇವರನ್ನ, ದೇವರ ಗುಣಗಳನ್ನ ಬಿಡಿಸಕ್ ಬರೋದಿಲ್ಲ. ಆ ಗುಣ ಇರಬೇಕು ಅಂದ್ರೆ ದೇವರಲ್ಲಿ ಇರಬೇಕು. ಆ ಗುಣಗಳನ್ನ ಅಭಿವ್ಯಕ್ತ ಮಾಡುತ್ತಾ ದೇವರಲ್ಲಿ ಇರಬೇಕು. ಹಂಗಿದ್ರೆ ಮಾತ್ರ ಆ ಪದಾರ್ಥದಲ್ಲಿ ಆ ಗುಣ ಬರ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಇರುವಾಗ ನಾನ್ ಮಾಡಿದೆ ಅಂತ ಏನ್ ಹೇಳಿಕ್ ಬರ್ತದೆ ಹೇಳಿ? ಎಲ್ಲವನ್ನು ಕೂಡ ಪರಮಾತ್ಮನೇ ಇದ್ದು ಸ್ವತಂತ್ರವಾಗಿ ಮಾಡಿಸ್ತಾನೆ ಅಂತ ಆದ ಮೇಲೆ ನಾನು ನನ್ನದು ಎನ್ನುವುದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನಾವು ಆಲೋಚನೆ ಮಾಡಬೇಕು. ಇನ್ನು ಯಥಾ ತಸ್ತುಷಾಂ ಸ್ಥಾವರಾಣ ಮುಖ್ಯ ಸರ್ಗ. ಇನ್ನು 7ನೇ ಸರ್ಗ ಸ್ಥಾವರ ಅಂದ್ರೆ ಟ್ರೀಸ್, ಮರಗಿಡಗಳ ಸೃಷ್ಟಿಯನ್ನು ಹೇಳ್ತಾರೆ. ಅಲ್ಲಿ ಎಷ್ಟಿದೆ ಹಾಗೆ ಅಂದ್ರೆ ಷಡ್ವಿಧ ಅಂತ ಹೇಳ್ತಾರೆ. ಷಡ್ವಿಧ ತಸ್ತುಷಾಂ ಚ ಯಹ, 6 ವಿಧವಾಗಿ ಇದೆ. ಹಾಗೆ ನೋಡಿ, ನಮ್ಮ ಹಿರಿಯರು ಮಾಡಿದ ರಿಸರ್ಚ್ ಇದು. 7ನೇ ಸೃಷ್ಟಿ, 6 ಸೃಷ್ಟಿಯಿಂದ ನೋಡಿದೀವಿ. ಪ್ರಾಕೃತ ಅಂತ, ಈಗ ವೈಕೃತದಲ್ಲಿ ಮತ್ತೆ 3. ಅದರಲ್ಲಿ ಮೊದಲನೆಯದು ಮರಗಿಡಗಳ ಸೃಷ್ಟಿ, ಸ್ಥಾವರ. ಅದರಲ್ಲಿ ಎಷ್ಟು ಬಗೆ ಇದೆ ಹಾಗೆಂತ ಹೇಳಿದ್ರೆ 6 ಬಗೆ ಇದೆ ಹಾಗೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ರಿಸರ್ಚ್ ಮಾಡಿದ್ದಾರೆ ನೋಡಿ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ವನಸ್ಪತಿ ಓಷಧಿ ಲತಾ ತ್ವಕ್ಸಾರ ವೀರುದಃ ದ್ರುಮಾಃ ಉತ್ಸ್ರೋತಸಃ ತಮಃಪ್ರಾಯಾಃ ಅಂತಸ್ಪರ್ಶಾಃ ವಿಶೋಷಿನಃ. ಹಾಗೆ ವನಸ್ಪತಿ ಹಾಗೆ ಅಂತ. ವನಸ್ಪತಿಗಳು ಅಂತ ಕರಿತೀವಿ ನಾವು. ಎಲ್ಲದಕ್ಕೂ ಮರ ಅಂತ ಕರೆದು ಬಿಡ್ತೀವಿ. ಆದರೆ ಹಿರಿಯರು ಒಂದೊಂದಕ್ಕೂ ಒಂದೊಂದು ಹೆಸರು, ಒಂದು ಕಾರಣ ಕೊಟ್ಟಿದ್ದಾರೆ. ಏ ಪುಷ್ಪಾಂ ವಿನಾ ಫಲಂತಿ ಫನಸಾದಯ ವನಸ್ಪತಯ ಅಂತ ಬರೀತಾರೆ. ಅಂದ್ರೆ ಹೂವು ಬಿಡದೆ ಯಾವುದು ಹಣ್ಣು ಕೊಡುತ್ತದೆ ಅದು ವನಸ್ಪತಿಗಳು ಅಂತ ಅದಕ್ಕೆ ಹೆಸರು. ಯಾವ ಮರ ಸಾಮಾನ್ಯ ಕ್ರಮ, ಬೀಜ ಬಿತ್ತಬೇಕು, ಮೊಳಕೆ ಬರಬೇಕು, ಅದು ಸ್ವಲ್ಪ ಬೆಳಿಬೇಕು, ಶಾಖೆ ಇದೆಲ್ಲ ಬರಬೇಕು, ಆಮೇಲೆ ಹೂ ಬರಬೇಕು, ಆಮೇಲೆ ಕಾಯಿ ಬರಬೇಕು, ಹಣ್ಣು ಬರಬೇಕು ಅಂತ ಇದು ಕ್ರಮ ಅಲ್ಲವೇ? ಆದ್ರೆ ಕೆಲವು ಮರಗಳಲ್ಲಿ ಏನಿದೆ, ಮೊಳಕೆ ಬಂದು ದೊಡ್ಡದಾಗಿ ಶಾಖೆಗಳು ಬಂದು ಹೂ ಕೊಡೋದಿಲ್ಲ, ಡೈರೆಕ್ಟ್ ಆಗಿ ಹಣ್ಣು ಕೊಟ್ಟು ಬಿಡುತ್ತದೆ. ಹಾಗೆ ಹಲಸಿನ ಹಣ್ಣು ಹೇಳ್ತಾರೆ, ಹಲಸಿನ ಮರ ಹೂ ಬಿಡೋದಿಲ್ಲವಂತೆ, ಡೈರೆಕ್ಟ್ ಆಗಿ ಹಣ್ಣು ಕೊಟ್ಟು ಬಿಡುತ್ತದೆ. ಅದನ್ನ ವನಸ್ಪತಿಗಳು ಅಂತ ಕರೀತಾರೆ. ಇದು ಒಂದು ಕ್ಯಾಟಗರಿ. ಔಷಧಯ ಅಂದ್ರೆ ಫಲಪಾಕಾಂತಹ ವ್ರೀಹ್ಯಾದಯ. ಹಾಗೆ ಅದಕ್ಕೆ ಆಯುಷ್ಯ ಎಷ್ಟು ಅಂದ್ರೆ ಫಲ ಕೊಡುವ ತನಕ ಅಷ್ಟೇ. ಒನ್ಸ್ ಫಲ ಕೊಟ್ಟಿತ್ತು ಅದ್ರ ಆಯುಷ್ಯ ಮುಗೀತು ಅಂತ. ಅದನ್ನ ಏನ್ ಕರಿತೀವಿ? ಔಷಧಯ ಹಾಗೆ ಅಂತ ಕರಿತೀವಿ. ನೋಡಿ, ಭತ್ತ ಒಂದ್ಸಲಿ
ಕಟ್ ಮಾಡಿ ತೆಗೆದ ಮೇಲೆ ಮತ್ತೆ ಬೆಳೆಯೋದಿಲ್ಲ, ಅದು ಮುಗೀತು ಅಂತಾನೆ ಅರ್ಥ ಅದದ್ದು ಆಯುಷ್ಯ. ಫಲಪಾಕಾಂತಹ ವ್ರೀಹ್ಯಾದಯ, ಹಾಗೆ ಅದನ್ನ ಔಷಧಯ ಅಂತ, ಇದು ಎರಡನೇ ಕ್ಯಾಟಗರಿ, ಮರಗಿಡಗಳಲ್ಲಿ ಎರಡನೇ ಕ್ಯಾಟಗರಿ. ಮೂರನೆಯದು ಲತಾಹ, ಹಾಗೆ ಲತಾಹ ಅಂದ್ರೆ ಏನು? ಪರಾರೋಹಣಾಪೇಕ್ಷಾಹ, ಹಾಗೆ ಅಂತ, ಇನ್ನೊಂದನ್ನ ಆಶ್ರಯಿಸಿ ಬೆಳೆಯತಕ್ಕದ್ದು. ಬಳ್ಳಿ ಅಂತ ನಾವು ಕರಿತೀವಿ ನೋಡಿ ಕನ್ನಡದಲ್ಲಿ, ಬಳ್ಳಿಗಳು, ಕ್ರೀಪರ್, ಇನ್ನೊಂದನ್ನು ಅವಲಂಬಿಸಿ ಬೆಳೆಯತಕ್ಕದ್ದು, ಅದನ್ನ ಲತಾ ಅಂತ ಕರಿತೀವಿ. ತ್ವಕ್ಸಾರಾಹ, ಹಾಗೆ ಅಂತ. ತ್ವಕ್ಸಾರಾಹ ಅಂದ್ರೆ ಅದು ಚರ್ಮ ಇದೆ ನೋಡಿ, ಚರ್ಮದಲ್ಲಿ ಮಾತ್ರ ವಿಶಿಷ್ಟತೆ ಇದೆ, ಸಾರ ಇದೆ, ಒಳಗೆ ಏನಿಲ್ಲ, ಟೊಳ್ಳು, ಬಿದಿರು ಹೇಳ್ತಾರೆ ನೋಡಿ, ವೇಣು ಬಿದಿರು ಅಂತ, ಬ್ಯಾಂಬೂ. ಅದನ್ನ ನೋಡಿ ತ್ವಕ್ಸಾರ, ಅದರ ಹೊರಗಿನ ಚರ್ಮ ಮಾತ್ರ ಗಟ್ಟಿ ಇರ್ತದೆ, ಒಳಗೆ ಏನಿರ್ತದೆ, ಟೊಳ್ಳು ಏನಿರೋದಿಲ್ಲ, ತ್ವಕ್ಸಾರಾಹ. ಇದು ಒಂದು ಕ್ಯಾಟಗರಿ, ನಾಲ್ಕನೆಯದು. ಐದನೆಯದು ವೀರುದಹ, ಹಾಗೆ ಕಾಂಡರುಹಾನಿ ಗುಲ್ಮಾನಿ ಅಂತ ಹೇಳ್ತಾರೆ. ವೀರುದಹ ಗುಂಪು ಗುಂಪಾಗಿ ಬೆಳೆಯೋದು ಅಂತ ಹೇಳ್ತಾರೆ. ಇನ್ನು ದ್ರುಮಾಹ ಅಂತ ಆರನೇ ಕ್ಯಾಟಗರಿ. ಏ ಪುಷ್ಪೈಹಿ ಫಲಂತಿ ಚ್ಯುತಾದಯ, ಮಾವು ಮುಂತಾದವುಗಳು, ಅದು ಹೂವು ಕೊಡುತ್ತದೆ, ಆಮೇಲೆ ಹಣ್ಣು ಕೊಡುತ್ತದೆ, ಹಾಗೆ ಮಾವು ಮುಂತಾದವುಗಳು. ಹಾಗೆ ಈ ರೀತಿಯಾಗಿ 6 ವಿಧವಾದ ನೋಡಿ, 7ನೇದು ಅಂತ ಒಂದು ಕ್ಯಾಟಗರಿನೇ ಇಲ್ಲ. ಲೋಕದಲ್ಲಿ ಎಷ್ಟು ಮರಗಿಡಗಳು ಇದೆ, ಇದು 6ರಲ್ಲೇ ನಾವು ಸೇರಿಸಬೇಕಷ್ಟೇ, 7ನೇದು ಅಂತ ಇಲ್ಲವೇ ಇಲ್ಲ. ಈ ರೀತಿಯಾಗಿ 6 ವಿಧವಾದ ಮರಗಿಡಗಳ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡಿದರು, ಹಾಗೆ ಅಂತ. ಇದು 7ನೇದು. ಇನ್ನು 8ನೇದು ತಿರಶ್ಚ ಅಷ್ಟಮಸ್ಸರ್ಗ ಸಹ 28 ವಿಧಃ ಮತಃ ಅಭಿದಃ ಭೂರಿತಮಸಃ ಘ್ರಾಣಜ್ಞಾಃ ಹೃದಿವೇದಿನಃ. 8ನೇ ಸೃಷ್ಟಿ ಬ್ರಹ್ಮದೇವರು ಮಾಡಿದ್ದು ಯಾವುದು ಹಾಗೆ ಅಂದ್ರೆ ತಿರ್ಯಕ್ ಪ್ರಾಣಿಗಳು, ಅಡ್ಡಕ್ಕೆ ಬೆಳೆಯತಕ್ಕದ್ದು ಅಂತ ಹೇಳ್ತಾರೆ. ತಿರಶ್ಚ ಅಷ್ಟಮಸ್ಸರ್ಗ, ಅದು ಎಷ್ಟು ವಿಧ ಇದೆ ಹಾಗೆ ಅಂದ್ರೆ 28 ವಿಧಃ ಮತಃ, 18 ಬಗೆ ಇದೆ ಅಂತ. ಲೋಕದಲ್ಲಿ ಪ್ರಾಣಿಗಳು ಎಷ್ಟಿದೆ, 18 ಬಗೆ ಇದೆ ಅಂತ ಹೇಳ್ತಾರೆ. ಅಲ್ಲ ಜಾಸ್ತಿ ಇದಲ್ಲ ಹಾಗೆ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಯಜ್ಞಕ್ಕೆ ಉಪಯುಕ್ತವಾದ ವಿಷಯಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡು ಹೇಳ್ತಾ ಇದ್ದಾರೆ, ಅದು 18 ಇದೆ ಹಾಗೆ. ಅಭಿದಹ ಹಾಗೆ ಅಂತ ಹೇಳ್ತಾರೆ. ಆ ಪ್ರಾಣಿಗಳು ಹೇಗಿರುತ್ತವೆ, ಶಾಸ್ತ್ರಯುಕ್ತ ಜನಿತ ಜ್ಞಾನ ಶೂನ್ಯಾಹ ಅಂತ ಹೇಳ್ತಾರೆ. ಶಾಸ್ತ್ರದಿಂದ ಬರತಕ್ಕ ಜ್ಞಾನ ಇಲ್ಲವೇ ಇಲ್ಲ ಅದಕ್ಕೆ. ನೋಡಿ, ಅದಕ್ಕೆ ಪ್ರಾಣಿಗಳಿಗಿಂತ, ಅನಿಮಲ್ಸ್ಗಿಂತ ಮನುಷ್ಯ ಶ್ರೇಷ್ಠ. ಯಾಕೆ? ಶಾಸ್ತ್ರ ಓದಿ, ಅದು ದಾಸರ ಪದಗಳು ಇರ್ಬೋದು, ಮಹಾಭಾರತ ಭಾಗವತಾದಿ ಪುರಾಣಗಳು ಇರ್ಬೋದು, ಶಾಸ್ತ್ರ ಓದಿ ಕೇಳಿ ಬರತಕ್ಕ ಜ್ಞಾನ ಏನಿದೆ ಅದು ಮನುಷ್ಯರ ಒಂದು ವೈಶಿಷ್ಟ್ಯ ಅಂತ. ಅದರಿಂದ ಏನಾಗ್ತದೆ, ಒಂದು ವಿವೇಕ ಬರುತ್ತದೆ, ಇದು ಒಳ್ಳೆಯದು, ಇದು ಕೆಟ್ಟದು, ಸಂಧ್ಯಾವಂದನೆ ಮಾಡಬೇಕು, ಹಾಗೆಂತೆಲ್ಲ ವಿವೇಕ ಬರುತ್ತದೆ. ಇಲ್ಲದಿದ್ರೆ ಮಲ್ಕೊಂಡು ಕಾಲ ಕಳೀತಾ ಇರ್ತಾರೆ. ಅದರಿಂದ ಶಾಸ್ತ್ರದಿಂದ ಬರತಕ್ಕ ಜ್ಞಾನ ಇಲ್ಲದವರು ಅಂತ ಅರ್ಥ ಪ್ರಾಣಿಗಳು ಅಂದ್ರೆ ಅಷ್ಟೇ. ತತ್ತರ ಹೇತು ಭೂರಿತಮಸ, ಒಳಗೆ ಪೂರ್ತಿ ಕತ್ತಲೆ. ಕತ್ತಲೆ ಅಂದ್ರೆ ಏನು? ಅಜ್ಞಾನ. ಅಜ್ಞಾನ ತುಂಬಿ ಇರುತ್ತದೆ ಪ್ರಾಣಿಗಳಲ್ಲಿ. ಭೂರಿತಮಸಃ ತಮೋಗುಣ ಪ್ರಚುರಾಹ ಅಂತ ಅರ್ಥ. ತಮೋಗುಣ ಜಾಸ್ತಿ ಇರ್ತದೆ ಪ್ರಾಣಿಗಳಲ್ಲಿ. ಘ್ರಾಣೇನೇವ ಶ್ರೇಷ್ಠಂ ಅರ್ಥಂ ಜಾನಂತಿ ಘ್ರಾಣಜ್ಞಾಹ. ನೋಡಿ, ಎಷ್ಟು ಒಂದು ದೇವರು ಒಂದು ವೈಶಿಷ್ಟ್ಯ ಇಟ್ಟಿದ್ದಾನೆ ನೋಡಿ ಆ ಪ್ರಾಣಿಗಳಲ್ಲಿ. ಘ್ರಾಣಜ್ಞಾಹ, ಮೂಸಿ ನೋಡುವ ಶಕ್ತಿ, ಮೂಸಿ ನೋಡಿಯೇ ಅದು ಎಲ್ಲವನ್ನು ತಿಳ್ಕೊಳ್ಳುತ್ತದೆ ಅಂತ. ತಮಗೆ ಇಷ್ಟವಾದದ್ದು ಯಾವುದು ಎಲ್ಲವನ್ನು ಕೂಡ ಮೂಸಿ ನೋಡುತ್ತದೆ, ಅದರಿಂದ ತಮಗೆ ಇಷ್ಟವಾದದ್ದು ಎಲ್ಲವನ್ನು ತಿಳ್ಕೊಳ್ತದೆ, ಬಿಡುತ್ತದೆ ಅದು. ಘ್ರಾಣಜ್ಞಾಹ. ಮನುಷ್ಯರಿಗೆ ಆ ಶಕ್ತಿ ಇಲ್ಲ. ಒಂದು ಒಳ್ಳೇದು ಕೆಟ್ಟದು ಅದನ್ನ ಮನುಷ್ಯ ಹೆಂಗ್ ಕಂಡುಹಿಡಿತಾನೆ? ನೋಡಿ ಕಂಡುಹಿಡಿತಾನೆ, ಕಣ್ಣಿಂದ ನೋಡ್ತಾನೆ, ಅಥವಾ ಮೂಸಿ ನೋಡ್ತಾನೆ, ಅಥವಾ ತಿಂದು ನೋಡ್ತಾನೆ, ಏನೋ ಒಂದು ಮಾಡ್ತಾನೆ, ಆಮೇಲೆ ಅವನಿಗೆ ಒಳ್ಳೇದು ಕೆಟ್ಟದು ಅಂತ ಗೊತ್ತಾಗ್ತದೆ. ಆದರೆ ಪ್ರಾಣಿಗಳಿಗೆ ಆಗಿಲ್ಲ. ಘ್ರಾಣಜ್ಞಾಹ ಹಾಗೆ. ಅದಕ್ಕೆ ನೋಡಿ, ಈ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಕೂಡ ಪೊಲೀಸ್ ಅವ್ರಲ್ಲ ಏನ್ ಇಟ್ಕೊಂಡಿರ್ತಾರೆ, ಆ ನಾಯಿಯನ್ನು ಇಟ್ಕೊಂಡಿರ್ತಾರೆ ನೋಡಿ. ಎಷ್ಟು ಶಕ್ತಿ ಇದೆ ನೋಡಿ ಅದಕ್ಕೆ. ಅದು ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಉಪಯೋಗವಾಗ್ತದೆ. ಘ್ರಾಣಜ್ಞಾಹ ಹಾಗೆ. ಹೃದಿವೇದಿನಃ ಹಾಗೆ. ಹೃದಯಸ್ಯ
ಹೃದಯಂಗಮಸ್ಯ ವೇದಃ ವೇದನಂ ಯೇಷಾಮಸ್ತಿ ಇತಿ ಹೃದಯವೇದಿನಃ ಅಂತಸ್ಪರ್ಶಾಹ ಇತಿ ಯಾವತ್. ಅದಕ್ಕೆ ಯಾವುದು ಗೊತ್ತಾಗೋದಿಲ್ಲ, ಎಲ್ಲವೂ ಕೂಡ ಅದಕ್ಕೆ ಹೃದಯದಲ್ಲೇ. ಇದು ಒಟ್ಟು ಪ್ರಾಣಿಗಳ ಪರಿಚಯ. ಅದು ಯಾವ್ದದು 18 ಪ್ರಭೇದ ಯಾವುದು ಅಂತ ಅದು ಪಟ್ಟಿ ಕೊಡ್ತಾರೆ, ಅದನ್ನು ಕೊಟ್ಟಿದ್ದಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.